ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ಹೋಮ್ ಟೂರ್ ಪಾರ್ಟ್ 2 ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ಶುಕ್ರವಾರದ ವಿಲಾಗ್ ಹೇಗಿರುತ್ತೆ, ಹಾಗೆ ಇವತ್ತು ಸಂಕ್ರಾಂತಿಗೆ ಎಳ್ಳು ಬೆಲ್ಲ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ನಿಮಗೆ ಶೇರ್ ಮಾಡ್ತಿದ್ದೀನಿ ಇವತ್ತು. ಆ್ಯಂಡ್ ಪೂಜೆ ಮುಗಿಸಿ ಶುಕ್ರವಾರ ಬೆಳಗ್ಗೆನೆ ನಾನು ಅವಳಿಗೆ ಹಂಡಿನ ಹೋಗ್ಬೇಡ ಮೇಲೆ ಅಂತೀನಿ. ಟೆರೆಸ್ ಹತ್ಕೊಂಡು ಮೆಟ್ಲು ಹತ್ಕೊಂಡು ಹೊಟ್ಟೋಗಿರ್ತಾಳೆ ಟೆರೆಸ್ಗೆ. ಹಾಗೆ ಅವಳನ್ನ ಕರ್ಕೊಂಡು ಬರೋದು ಒಂದು ಸ್ವಲ್ಪ ಟಾಸ್ಕ್ ಆಗಿರುತ್ತೆ. ಸೊ ಡೋರ್ ಕ್ಲೋಸ್ ಮಾಡ್ಕೊಂಡಿರ್ತೀನಿ, ಇಲ್ಲ ಲಾಕ್ ಮಾಡ್ಕೊಂಡ್ಬಿಡ್ತೀನಿ. ಟಿಫನ್ ಎಲ್ಲ ಮುಗಿದ ಮೇಲೆ ಸೆಕೆಂಡ್ ಹಾಫ್ ಅವನು ಸ್ಕೂಲಿಗೆ ಬಿಟ್ಟ ಮೇಲೆ ಕ್ಲೀನಿಂಗ್ ಕೆಲಸ ಇರತ್ತೆ. ಸೊ ಅವಳಿಗೂ ತಿನ್ನಿಸಿ ರೆಡಿ ಮಾಡಿದ್ಮೇಲೆ ಸ್ವಲ್ಪ ಟೈಮ್ ಸಿಕ್ಕತ್ತೆ. ಸೊ ಆ ಟೈಮಲ್ಲಿ ನಾನು ವಿಡಿಯೋನ ಮಾಡೋಣ ಅಂತ ತೊಗೊಂಡಿದ್ದೀನಿ. ಸೊ ಎಂಟ್ರೆನ್ಸ್ ಗೇಟು ಹಾಗೆ ಸ್ಟ್ಯಾಂಡ್ ಇದೆ. ಇಲ್ಲಿ 2 ಗಾಡಿ ನಿಲ್ಲಿಸ್ಕೊಳ್ಬೋದು. ಅವ್ನ ಸೈಕಲ್ಸ್ ಇದೆ 2. ವಿಂಡೋ ಇದೆ. ಮೇಲೆ ಹೋದರೆ ನಮ್ಮನೆ. ಆ್ಯಂಡ್ ಗ್ರೌಂಡ್ ಫ್ಲೋರ್ ಓಪನ್ ಮಾಡ್ತಾಯಿದ್ದೀನಿ ಎಂಟ್ರೆನ್ಸ್. ಸೊ ಟೀ ಕುಡ್ಡಲ್ಲಿ ಬಂದಿದೆ. ಕಿಟಕಿ ಎಲ್ಲ ಹೊನ್ನೆಲ್ಲಿ ಮಾಡಿಸಿದ್ದೀವಿ. ಆ್ಯಂಡ್ ಸ್ಕ್ರೀನ್ ಹಾಕ್ಕೊಳ್ಳೋಕ್ಕೆ ಆ್ಯಂಡ್ 2 ಸೆಟ್ಸ್ ಇದೆ. 3 ಹಾಕಿಸ್ಕೊಳ್ಬೋದು. ಆ್ಯಂಡ್ ಹಾಲ್ಗೆ ನಾವು ಪೇಂಟ್ ಹೊಡಿಸಿರೋದು ಲ್ಯಾವೆಂಡರ್ ಕಲರ್, ಪರ್ಪಲ್ ಆ್ಯಂಡ್ ಬ್ಲೂ ಕಲರ್, ಲೈಟ್ ಬ್ಲೂ ಕಲರ್. ಹಾಗೆ ಮೇಲ್ಗಡೆ ಇಲ್ಲಿ ಈ ಕಡೆ ದೇವ್ರ ಮನೆ, ರೈಟ್ ಸೈಡ್ ಅಡುಗೆ ಮನೆ ಇದೆ. ಸ್ವಿಚಸ್ ಈ ಥರ ಇದೆ. ಆ್ಯಂಡ್ ಇದು ಬಂದು ಮೇನ್ ಡೋರ್ಗೆ ಬೆಲ್ ಒಳಗಡೆಗೆ. ಸೊ ಕೀ ಹಾಗೆ ಎತ್ತಿಟ್ಕೊಂಡು ವಿಂಡೋಸ್ ಎಲ್ಲ ಕ್ಲೋಸ್ ಮಾಡ್ಕೊಳ್ತಾ ಇದ್ದೆ. ಸೊ ಈಚೆ ಕಡೆ ನೋಡಿರ್ತೀರ ಸ್ವಲ್ಪ ಲಾಸ್ಟ್ ಶಾರ್ಟ್ಸಲ್ಲಿ. ಆ್ಯಂಡ್ ನಮ್ಮನೆ ಕೂಡ ಫಸ್ಟ್ ಫ್ಲೋರ್ದು ನೋಡಿದ್ದೀರ ಲಾಸ್ಟ್ ಬ್ಲಾಗಲ್ಲಿ. ಸೊ ನಾ ಬಂದಮೇಲೆ ಟಾರೆಲ್ಲ ಹಾಕ್ಸಿದ್ದು, ಮುಂಚೆ ಇನ್ನೂ ಏನೂ ಹಾಕ್ಸಿರಲಿಲ್ಲ. ಸೊ ಇದು ದೇವರ ಮನೆ, ಟೀ ಕುಡ್ಡಲ್ಲಿ ಇರುತ್ತೆ. ಆ್ಯಂಡ್ ಫುಲ್ ವೈಟ್ ಟೈಲ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇದು ಗ್ರಾನೈಟ್ ವರ್ಕ್ ಈ ಥರ ಇದೆ ದೇವ್ರ ಮನೆಗೆ, ಬೇರೆ ಥರ ಹಾಕ್ಸಿದ್ದೀವಿ. ಆ್ಯಂಡ್ ಮೇಲ್ಗಡೆ ಒಂದು POP ವೈಟಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ 4 ಸೈಡು ಲೈಟಿಂಗ್ಸು ಡಿಫ್ರೆಂಟಾಗಿ ಈಗ ಮಾಡಿಸ್ಕೊಳ್ಬೋದು. ಐಡಿಯಾಸ್ ಈಗ ಕನ್ಸ್ಟ್ರಕ್ಷನ್ ಮಾಡಬೇಕು ಅನ್ನೋರಿಗೆಲ್ಲ. ಹಾಗೆ ಇದು ಟಾಯ್ಲೆಟ್ ವಿತ್ ಅಟ್ಯಾಚ್ ಬಾತ್ರೂಮ್. ಈ ಕಡೆ ರೈಟ್ ಸೈಡ್ ಅಡುಗೆ ಮನೆ ಇದೆ. ಸೊ 2 ವರ್ಷ ಬಾಡಿಗೆ ಕೊಟ್ಟಿದ್ವಿ, ಈಗ ಯಾರಿಗೂ ಕೊಟ್ಟಿಲ್ಲ ನಾವು. ಹಾಗೆ ರೂಮ್. ಸೊ ಕ್ವೀನ್ ಇಲ್ಲ ಕಿಂಗ್ ಸೈಜ್ ಬೆಡ್ಡೇ ಹಾಕ್ಕೊಳ್ಬೋದು, ಅಷ್ಟು ಸ್ಪೇಷಿಯಸ್ ಆಗಿದೆ. ಹಾಲು ಕೂಡ ಅಷ್ಟೇ. ಸೊ ಒಂದು ವಾರ್ಡ್ರೋಬ್ ಮಾಡಿಸ್ಕೊಟ್ಟಿದ್ದೀವಿ ಇವ್ರಿಗೆ. ಇಲ್ಲಿ ನಾನು ಪರ್ಪಲ್ ಆ್ಯಂಡ್ ಪಿಂಕ್ ಕಲರ್ ಪೇಂಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಓಪಸ್ ಈಗ ರೀಸೆಂಟಾಗಿ ಅವ್ರು ಬಿಟ್ಟಿದ್ದರಿಂದ ಬೆಲ್ಲ ಹೊಡಿಸಿದ್ವಿ. ಮುಂಚೆ ಏಷ್ಯನ್ ಪೇಂಟ್ಸ್ ಇತ್ತು. 2 ವರ್ಷ ಬಾಡಿಗೆ ಕೊಟ್ಟಿದ್ದರಿಂದ. ಆ್ಯಂಡ್ ಈ ಕಡೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಬೋದು. ಫುಲ್ ಪ್ಲಂಬಿಂಗ್ ವರ್ಕ್ ಇದೆ ನೋಡಿ, ಗೂಡು ಕಟ್ಟಿದೆ. ಅದು ಕ್ಲೀನ್ ಮಾಡಿದರೂ ಸಹ ಮನೆಗೆ ತೊಗೊಂಡು ಬಂದು ಹಾಕಿ ಅದು ಕಟ್ಕೊಂಡ್ಬಿಟ್ಟಿದೆ ನಾವಿಲ್ಲದೆ ಇರೋ ಟೈಮಲ್ಲಿ. ಹಾಗೆ ಮೇಲ್ಗಡೆ ಕೂಡ ಲಾಫ್ಟ್ಸ್ ಎಲ್ಲ ವುಡ್ ವರ್ಕ್ ಎಲ್ಲ ಒಂದೇ ಸಲ ಮಾಡಿಸ್ಬೇಕಂತ ಲಾಸ್ಟ್ ವೀಡಿಯೋದಲ್ಲಿ ಹೇಳ್ತಿದ್ದೆ ಅಲ್ವಾ. ಈ ವುಡ್ ವರ್ಕ್ ಸಪ್ರೇಟಾಗಿ ಒಂದನ್ನೇ ನಾವು ಮಾಡಿಸ್ಕೊಟ್ಟಿದ್ದು. ಈ ವಾರ್ಡ್ರೋಬ್ ಕೇಳಿದ್ರು ಯಾರೋ ಬಾಡಿಗೆಗೆ ಬಂದವರು ಅಂತ, ಸೆಕೆಂಡ್ ಟೈಮ್ ಕೊಟ್ಟಾಗ ಯಾರಿಗೂ. ಸೊ 2 ಕಂಪಾರ್ಟ್ಮೆಂಟ್ಸ್ ಇದೆ. ಡ್ರೆಸ್ಸಸ್ಸು ಒಳಗಡೆ ಸೀಕ್ರೆಟ್ ಲಾಕರ್ ಕೂಡ ಇದೆ. ಕೀ ಎಲ್ಲ ಒಳಗಡೆನೇ ಇಟ್ಟಿದ್ದೀನಿ. ಆ್ಯಂಡ್ ಸ್ವಿಚಸ್ ಈ ಥರ ಇದೆ. ಇಲ್ಲಿ ಹಾಕ್ಕೊಂಡು ಇಲ್ಲೂ ರೈಟ್ ಸೈಡಲ್ಲೊಂದು ಸ್ವಿಚ್ ಕೂಡ ಇದೆ. ಬೆಡ್ ಹಿಂದೆಗಡೆ ಕೂಡ ಆಫ್ ಮಾಡ್ಕೊಂಡು ಮಲ್ಕೊಳ್ಳೋ ಥರ. ಸೊ ಪೇಂಟ್ ಈ ಕಡೆ ಪಿಂಕ್, ಇದು ಒಂದು ಕಲರ್ ಡಿಫ್ರೆಂಟ್ ಇರಬೇಕು ಗೋಡೆಗೆ ಅಂತ. ಮತ್ತು ಇಲ್ಲಿ ಲೆಮನ್ ಕಲರ್ ಓಡಿಸ್ತಾರೆ, ವಾಸ್ತು ಕಲರ್. ಹಾಗೆ ಈ ಕಡೆ ದೇವ್ರ ಮನೆ. ಹಾಗೆ ಈ ಥರ ಟೇಲ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು ವಾಶ್ರೂಮ್ಗೆ. ನಮ್ಮದು ವೈಟ್ ಫುಲ್ಲು, ಇದು ಸ್ವಲ್ಪ ಗ್ರೇ ಮತ್ತು ವೈಟ್ ಕಲರ್, ಮತ್ತು ಮಧ್ಯದಲ್ಲಿ ಶೈನಿಂಗ್ ಕೂಡ ಬರುತ್ತೆ. ಸೊ ಶವರ್ ಮೇಲ್ಗಡೆ ಈ ಲೈಟ್ ಇದೆ. ಬಾಯ್ಲರ್ ಸ್ವಿಚ್ ಹಾಕ್ಕೊಳ್ಬೋದು, ಗೀಝರ್ ಹಾಕ್ಕೊಳ್ಬೋದು. ಸೊ ಈ ಕಡೆ ಸೋಪು ಶ್ಯಾಂಪೂಸ್ ಇಟ್ಕೊಳ್ಳೋದಕ್ಕೆ. ಎಲ್ಲ ಸೆಲೆಕ್ಷನ್ಸ್ ನಮಗೆ ಕರೆದಿದ್ರು ಸ್ವಲ್ಪ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಅದಾದಮೇಲೆ 2 ಭಾಗ ನಾನು ಡಿವೈಡ್ ಮಾಡಿದ್ದೀನಿ, ಯಾಕಂದರೆ ಇದು ಇನ್ನೂ ಸ್ಪೇಷಿಯಸ್ ಆಗಿದೆ ನಮ್ಮ ಮನೆಗಿಂತ. ಸೊ ಈ ಕಡೆನೂ ಅಷ್ಟೇ ಕಿಚನ್ 2 ಕಂಪಾರ್ಟ್ಮೆಂಟ್ ಇಟ್ಕೊಳ್ಬೋದು, ಅಷ್ಟು ಸ್ಪೇಷಿಯಸ್ ಆಗಿತ್ತು ಎಲ್ಲನೂ. ಈ ಕಡೆ ನೋಡಿ ಲೈಟ್ ಅದು ಸ್ವಿಚ್ ಬೋರ್ಡ್ಸು ಗೇಟಿಂದ ಪಕ್ಕದಲ್ಲೇ ಇದೆ, ಕ್ಲೋಸ್ ಆಗಿ ಕವರ್ ಆಗಿ. ಸೊ ಅದನ್ನು ಲಾಕ್ ಮಾಡ್ಕೊಂಡು ಫಸ್ಟ್ ಫ್ಲೋರಿಗೆ ಈಗ ಬಂದೆ ನಮ್ಮ ಮನೆಗೆ ನಾನು. ಸೊ ದಿಸ್ ವಾಸ್ ದ ಟೂರ್. ಏನಾದರೂ ಡೌಟ್ಸ್ ಇತ್ತು ಅಂದರೆ ನನಗೆ ಜಸ್ಟ್ ಕಮೆಂಟಲ್ಲಿ ತಿಳಿಸಿ, ನಾನು ಡೀಟೇಲ್ಸ್ ಬೇಕು ಅಂದರೆ ಕೊಡ್ತೀನಿ. ಹಾಗೆ ಈಗ ಎಳ್ಳು ಬೆಲ್ಲ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೆಲ್ಲ ಎಳ್ಳು ಎಲ್ಲ ಕಟ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಬರೀ ಬೆಲ್ಲ ಮತ್ತು ಕೊಬ್ಬರಿ ಕಟ್ ಮಾಡ್ಕೊಳ್ಳೋದು, ಸಿಪ್ಪೆ ತೆಗಿಯೋದು ಒಂದೇ ಕಷ್ಟ. ಸೊ ಈ ಸಲ ನಾನು ಕಟ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಜಸ್ಟ್ 1 hour ಆಯ್ತು ಅಷ್ಟೇ.
ಜಾಸ್ತಿ ಏನು ಹುರಿಯೋದೆಲ್ಲ ನಾನು ಬಿಸಿಲಿಗೆ ಇಟ್ಟಿದ್ದೆ. 1 ಅವರಲ್ಲೇ ಬೇಗ ಹುರ್ಕೊಂಬಿಟ್ಟಿದ್ದೆ, ಬಿಸಿಲು ಹೊರಟೋಗ್ತಾ ಇತ್ತು. ಸೊ 2 ಡೇಸ್ ಆದರೂ ಇಡಬೇಕಾಗಿರತ್ತೆ. ಎಳ್ಳು ಮತ್ತು ಈ ಕಡಲೆ ಬೀಜ ಆಗಲಿ ಕಡಲೆ ಆಗಲಿ ಈ ಥರ ಬೆಲ್ಲದಿಂದ ನಾನು ಬೇಗ ಕಟ್ ಮಾಡ್ಕೊಂಡ್ಬಿಟ್ಟೆ. ಸೊ ಈಗ ಎಳ್ಳನ್ನು ಫಸ್ಟ್ ಹುರಿದು ಸೊ ಮಿಕ್ಕಿರೋ ಎಳ್ಳನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಇದು ಅಷ್ಟೇ, ಏನು ಕಡಲೆಕಾಯಿ ಬೀಜನೂ ಅಷ್ಟೇ. ಸಿಪ್ಪೆಲ್ಲ ತೆಗಿಯೋದು ಒಂದು ಸ್ವಲ್ಪ ಕಷ್ಟ, ಹುರ್ಕೊಂಡ್ಮೇಲೆ ಬೇಗ ಸಿಪ್ಪೆ ಬಿಟ್ಕೊಂಡು ಬಿಡುತ್ತೆ, ಅದರಲ್ಲಿ ಏನೂ ತೊಂದರೆ ಇಲ್ಲ. ಸೊ ಬಿಸಿ ಸ್ವಲ್ಪ ಆರಲಿ ಅಂತ ಮರಕ್ಕೆ ಹಾಕಿಟ್ಕೊಳ್ತಾ ಇದ್ದೀನಿ. ಸೊ ಇಲ್ಲ ಅಂದರೆ ಮಕ್ಕಳು ಇರೋದ್ರಿಂದ ಬೇಗ ಬೇಗ ನಾನು ಮಾಡ್ಕೊಳ್ಬೇಕಾಗತ್ತೆ. ಬೇರೆ ಕೆಲಸಕ್ಕೂ ಟೈಮ್ ಕೊಡಬೇಕಾಗಿರೋದ್ರಿಂದ ಅವ್ರಿಗೂ ತಿನ್ನಿಸಿ ಮಲಗಿಸ್ಬೇಕಾಗಿರುತ್ತೆ. 4 ಟೈಮ್ಸ್ ಅವಳಿಗೂ ತಿನ್ನಿಸೋದ್ರಿಂದ ಸೊ ನಾನು ಏನು ಪ್ಲ್ಯಾನ್ ಮಾಡ್ಕೊಂಡಿರ್ತೀನೋ ಆ ಟೈಮಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಏನು ಬಿಸಿಲಿಗೆ ಒಣಗಿಸಿದ್ದೆ ಮರದಲ್ಲಿ, ಅದನ್ನು ಕೂಡ ನಾನು 1 ಕಪ್ ಎಲ್ಲನೂ 5 ಇಂಗ್ರೀಡಿಯೆಂಟ್ಸ್ ನಾನು ಏನು ಯೂಸ್ ಮಾಡ್ತಾಯಿದ್ದೀನೋ ಅಳತೆ ಮಾಡಿ ಮಾಡ್ಕೊಳ್ತಾ ಇದ್ದೀನಿ. ಅಳತೆ ಮಾಡಿಲ್ಲ ಅಂತಂದರೆ ಟೇಸ್ಟ್ ಹೊರಟೋಗುತ್ತೆ. ಆ್ಯಂಡ್ ಎಷ್ಟು ಜನಕ್ಕೆ ಶೇರ್ ಮಾಡಬೇಕಿತ್ತು ಅಷ್ಟನ್ನು ನಾನು ಪ್ಯಾಕೆಟ್ಸ್ಗೆ 1 ಪ್ಯಾಕೆಟ್ಸ್ಗೆ 100 ಗ್ರಾಮ್ಸ್ ಹಾಕ್ಬೇಕು ಅಂದ್ಕೊಂಡಿದ್ದೆ. ಸೊ ಹಾಗಾಗಿ 5 ಪ್ರಾಡಕ್ಟ್ಸ್ ಕೂಡ ನಾನು 100 ಗ್ರಾಮ್ಸ್ ತೊಗೊಂಡಿದ್ದೀನಿ. ಮನೆಗೂ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಎಲ್ಲ ಮೆಷರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ 5 ಇಂಗ್ರೀಡಿಯೆಂಟ್ಸ್ 100 ಗ್ರಾಮ್ಸ್ ತೊಗೊಂಡ್ರೆ 5 ಪ್ಯಾಕ್ಸ್ ಆಗಿರುತ್ತೆ. ಎಕ್ಸ್ಟ್ರಾ ಇನ್ನೂ ಕೊಡಬೇಕಾದವ್ರಿಗೆ ಬರೋರಿಗೆ ನೋಡಿಕೊಂಡು ನಾನು ಮಾಡ್ಕೊಳ್ತಾ ಇದ್ದೀನಿ. ಇದು ಸಿಪ್ಪೆ ಬಿಡಿಸಿಟ್ಕೊಳ್ತಾ ಇದ್ದೀನಿ. ಇವಾಗ ಹುರಿದ ಮೇಲೆ ಇದು ಸ್ವಲ್ಪ ಆರದ ಮೇಲೆ ಮರಕ್ಕೆ ಹಾಕಿ ಸಿಪ್ಪೆ ಎಲ್ಲ ತೆಗಿಬೇಕಾಗತ್ತೆ. ಇದು ಜಸ್ಟ್ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಹುರ್ಗಡ್ಲೆನ. ಇದಾದಮೇಲೆ ಎಲ್ಲನೂ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ದೊಡ್ಡ ಬಾಕ್ಸ್ಗೆ. ಸೊ ಅವನು ಕೂಡ ಅದು ಹೆಲ್ಪ್ ಮಾಡ್ತೀನಿ ಅಂತ ಬರ್ತಿರ್ತಾನೆ, ಬಟ್ ಅದರಿಂದ ಕೆಲಸ ಜಾಸ್ತಿ ಆಗಿಬಿಡುತ್ತೆ, ಬೇಡಪ್ಪ ಅಂತ ಹೇಳಿ ನಾನೇ ಮಾಡ್ಕೊಳ್ತಾ ಇದ್ದೆ. ಅವನಿಗಿಷ್ಟ ಬಂದು ಹೆಲ್ಪ್ ಮಾಡೋಕ್ಕೆ ಅಮ್ಮಂಗೆ. ಸಮ್ಟೈಮ್ಸ್ ಕೆಲಸ ಮಾಡೋದಿಲ್ಲ, ಒಂದೊಂದು ಸಲ ಕೆಲಸ ಮಾಡಿಸ್ತಾ ಇರ್ತೀನಿ. ಇಲ್ಲಾಂದರೆ ಟಿ ವಿ ನೋಡ್ತಿರ್ತಾನೆ, ಇಲ್ಲಾಂದರೆ ಅವಳಿಗೆ ಕೊಡೋದೇ ಇಲ್ಲ ಅವನು. ಹಾಗಾಗಿ ಅವಳನ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಆದರೂ ಕೊಡ್ತಾನೆ. ಇನ್ಫಾರ್ಮೇಷನ್ಗೆ 2 ವೀಡಿಯೋಸ್ ನೋಡಿ ಮನೆಯದು ನಿಮಗೆ ಕಂಪ್ಲೀಟ್ ಪಿಕ್ಚರ್ ಸಿಕ್ಕತ್ತೆ. ಹಾಗೆ ಟೆರೆಸ್ದು ಅಷ್ಟೇ. ದಿಸ್ ವಾಸ್ ಅವರ್ ಹೋಮ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹ್ಯಾಪಿ ಸಂಕ್ರಾಂತಿ.